ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನವೋದಯ ಸೈನಿಕ್ ಮುರಾರ್ಜಿ HYT ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ನಾವೀಗ ಟಾಪಿಕ್ಸ್ ವೈಸು ಕ್ಲಾಸ್ ಮಾಡ್ಕೊ ಬರ್ತಾ ಇದ್ದೀವಿ. ಮೆಂಟಲ್ ಎಬಿಲಿಟಿ ಟಾಪಿಕ್ ಫಿಗರ್ ಸೀರೀಸ್ ಕಂಪ್ಲೀಷನ್. ಓಕೆನಾ, ನಾವು ಕ್ಲಾಸಲ್ಲಿ ನಾವು ಕ್ವಶನ್ ಪೇಪರ್ ಡಿಕೋಡ್ ಮಾಡಿದ್ವಿ, ಯಾವ್ಯಾವ ಟಾಪಿಕ್ಕಿಂದ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅಂತ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಫಿಗರ್ ಸೀರೀಸ್ ಕಂಪ್ಲೀಷನಲ್ಲಿ 4 ಕ್ವಶನ್ ಬರುತ್ತೆ. ಅನಾಲೈಸಿಸ್ ಹಿಂಗೆ ಇರೋದು. 2018ಇಂದ 25 ಗಂಟ 4 ಕ್ವಶನ್ಸ್ ಕೇಳ್ಕೊ ಬಂದಿದ್ದಾರೆ. 2026ಅಲ್ಲೂ ಕೂಡ 4 ಕ್ವಶನ್ ಕೇಳ್ತಾರೆ. ಟಾಪಿಕ್ ಬಂದು ಫಿಗರ್ ಸೀರೀಸ್ ಕಂಪ್ಲೀಷನ್. ನೋಡಿ, ಕನ್ನಡದಲ್ಲಿ ಸರಣಿ ಚಿತ್ರಗಳು. ಸಿಂಪಲ್ ಆಗಿದೆ ಅಷ್ಟೇ ಟಾಪಿಕ್ಕು, ತುಂಬ ಏನು ಕಷ್ಟ ಇಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ ನೀವು. ಬನ್ನಿ ಕ್ವಶನ್ ನೋಡೋಣ ಈಗ. ಡೈರೆಕ್ಷನ್. In the questions, there are 3 question figures on the left side and the space for the 4th figure is left blank. The question figure are in a series. Find out one figure among the question figures given on the right side which occupies the blank space for the 4th figure on the left side and complete the series. ಏನಪ್ಪ ಕ್ವಶನ್ ಇಷ್ಟು ಕಷ್ಟ ಇದೆ ಅಲ್ಲ ಅಂತ ನೀವು ಥಿಂಕ್ ಮಾಡ್ಬೋದು. ಏನೂ ಇಲ್ಲ, ನಾನು ನೀಟಾಗಿ ಹೇಳ್ಕೊಡ್ತೀನಿ ಬನ್ನಿ, ಸಿಂಪಲಾಗಿ ಅರ್ಥ ಮಾಡಿಸ್ಬಿಡ್ತೀನಿ ಬನ್ನಿ. ನೋಡಿ, ಫಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ನಾವು. ಫಸ್ಟು ನೋಡಿ, ಫಸ್ಟ್ ಕ್ವಶನ್ ಸಿಂಪಲ್ಲು. ನೋಡಿ, ಕ್ವಶನು ಈ ಥರ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಕ್ವಶನ್ ಇರುತ್ತೆ, ರೈಟ್ ಸೈಡಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ನೋಡಿ, ಲೆಫ್ಟ್ ಸೈಡ್ ಕ್ವಶನಲ್ಲಿ ಒಂದು ಬಾಕ್ಸ್ ಬಂದ್ಬಿಟ್ಟು ಬ್ಲ್ಯಾಂಕ್ ಬಿಟ್ಟಿರ್ತಾರೆ. ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನೋಡಿ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರಾ, ಈ ಡಯಾಗ್ರಾಮು ಆ್ಯಂಡ್ ಸೆಕೆಂಡ್ ಡಯಾಗ್ರಾಮು ಲಿಂಕ್ ಇರುತ್ತೆ, ರಿಲೇಷನ್ ಇರುತ್ತೆ. ನೋಡಿ, ಫಸ್ಟ್ ಡಯಾಗ್ರಾಮ್ಗೂ ಸೆಕೆಂಡ್ ಡಯಾಗ್ರಾಮು ಒಂದು ಲಿಂಕ್ ಇರುತ್ತೆ, ಸೆಕೆಂಡ್ ಡಯಾಗ್ರಾಮ್ಗೂ ಮೂರನೇ ಡಯಾಗ್ರಾಮ್ಗೂ ಒಂದು ಲಿಂಕ್ ಇರುತ್ತೆ, ಅಂದರೆ ರಿಲೇಷನ್ಸ್ ಇರುತ್ತೆ, ಸೀಕ್ವೆನ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಡಯಾಗ್ರಾಮ್ಗೆ ನಾವು ಲಿಂಕ್ ಮಾಡಬೇಕಷ್ಟೇ. ನೋಡಿ, ಫಸ್ಟ್ ಡಯಾಗ್ರಾಮ್ಗೆ ಸೆಕೆಂಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ, ಸೆಕೆಂಡ್ ಡಯಾಗ್ರಾಮಿಂದ ಥರ್ಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ, ಥರ್ಡ್ ಡಯಾಗ್ರಾಮಿಂದ ಫೋರ್ತ್ ಡಯಾಗ್ರಾಮ್ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಇಷ್ಟೇ ಕಾನ್ಸೆಪ್ಟು. ನೋಡಿ, ನಾವು ಚಿತ್ರನ ಬಿಡಿಸಿ ಬಿಡಿಸಿ ಅಭ್ಯಾಸ ಮಾಡಬೇಕು, ಆಗ ಮಾತ್ರ ನಮಗೆ ಆನ್ಸರ್ ಸುಲಭ ಆಗುತ್ತೆ. ನೋಡಿ, ಡಯಾಗ್ರಾಮ್ ನೋಡಿ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಸೆಕೆಂಡ್ ಡಯಾಗ್ರಾಮ್ ನೋಡಿ, ಇಲ್ಲಿ ಬಂದು 2 ಟ್ರಯಾಂಗಲ್ ಇದೆ. ಓಕೆನಾ. ಥರ್ಡ್ ಡಯಾಗ್ರಾಮ್ ನೋಡಿ, 3 ಟ್ರಯಾಂಗಲ್ ಇದೆ. ಓಕೆ, 3 ಟ್ರಯಾಂಗಲ್ ಇದೆ. ನೋಡಿ, ಫಸ್ಟ್ ಡಯಾಗ್ರಾಮಿಂದ ಸೆಕೆಂಡ್ ಡಯಾಗ್ರಾಮ್ಗೆ ಒಂದು ಲಿಂಕ್ ಇದೆ, ಸೆಕೆಂಡ್ ಡಯಾಗ್ರಾಮಿಂದ ಥರ್ಡ್ ಡಯಾಗ್ರಾಮ್ ಒಂದು ಲಿಂಕ್ ಇದೆ. ಈಗ ಫೋರ್ತ್ ಡಯಾಗ್ರಾಮ್ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಫಸ್ಟ್ ಬಾಕ್ಸಲ್ಲಿ, ಸೆಕೆಂಡ್ ಬಾಕ್ಸಲ್ಲಿ 2 ಟ್ರಯಾಂಗಲ್ ಇದೆ, ಮೂರನೇ ಬಾಕ್ಸಲ್ಲಿ 3ನೇ ಟ್ರಯಾಂಗಲ್ ಇದೆ. ಈಗ 4ನೇ ಬಾಕ್ಸಲ್ಲಿ ಒಂದು ಲಿಂಕ್ ಏನು ಅಂತ ಹೇಳಿದ್ರೆ 4 ಟ್ರಯಾಂಗಲ್ ಡ್ರಾ ಮಾಡಬೇಕು. ಇಷ್ಟೇ. ನೋಡಿ, 4 ಟ್ರಯಾಂಗಲ್ಲು ಯಾವುದು ಆಪ್ಷನಲ್ಲಿದೆ ಅದೇ ಉತ್ತರ, ಆನ್ಸರ್ ಬಿ. ಓಕೆನಾ. ಇಷ್ಟೇ. ನೋಡಿ, ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ, ಸೆಕೆಂಡ್ ಡಯಾಗ್ರಾಮಿಂದ ಥರ್ಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ, ಥರ್ಡ್ ಡಯಾಗ್ರಾಮಿಂದ ಫೋರ್ತ್ ಡಯಾಗ್ರಾಮ್ಗೆ ಒಂದು ಲಿಂಕ್ ಇರುತ್ತೆ. ಓಕೆನಾ. ನೋಡಿ, ಇಷ್ಟೇ ಫಿಗರ್ ಸೀರೀಸ್ ಕಂಪ್ಲೀಷನ್, ಸರಣಿ ಚಿತ್ರಗಳು. ಇಷ್ಟೇ ಕಾನ್ಸೆಪ್ಟು. ಓಕೆನಾ. ಲಿಂಕ್ ಒಂದೊಂದು ಡಯಾಗ್ರಾಮ್ಗೂ ಒಂದೊಂದು ಡಯಾಗ್ರಾಮ್ ಲಿಂಕ್ ಇರುತ್ತೆ, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಕಾನ್ಸೆಪ್ಟು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡೇ ಟು ಡೇ ನೀವು 101% ನೀವು ಪರ್ಫೆಕ್ಟ್ ಆಗ್ತೀರಾ ಎಲ್ಲ ಕಾನ್ಸೆಪ್ಟಲ್ಲೂ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೆಕೆಂಡ್ ಡಯಾಗ್ರಾಮ್ ನೋಡೋಣ. ಸೆಕೆಂಡ್ ಡಯಾಗ್ರಾಮ್ ಏನು ವ್ಯತ್ಯಾಸ ಇದೆ ಅಂದರೆ, ನೋಡಿ, ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ, ಸೆಕೆಂಡ್ ಡಯಾಗ್ರಾಮ್ ಇದೆ ಥರ್ಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ. ಏನು ಕಾನ್ಸೆಪ್ಟ್ ಇದರಲ್ಲಿ ಐತೆ ಅಂದರೆ, ಸೆಕೆಂಡ್ ಡಯಾಗ್ರಾಮಲ್ಲಿ ನೋಡಿ, ಪೂರಾ ಡಯಾಗ್ರಾಮು 90 ಡಿಗ್ರಿಲಿ ಟರ್ನ್ ಆಗ್ತಿದೆ. ನೋಡಿ, 90 ಡಿಗ್ರಿಲಿ ಟರ್ನ್ ಆಗ್ತಿದೆ. ನೋಡಿ, ಡಯಾಗ್ರಾಮ್ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಡಯಾಗ್ರಾಮ್ ಹಾಕಿ ಪ್ರಾಕ್ಟೀಸ್ ಮಾಡಿದ್ರೆ 100% ಕರೆಕ್ಟಾಗಿ ನೀವು ಸಾಲ್ವ್ ಮಾಡ್ತೀರಾ. ಫಸ್ಟ್ ಡಯಾಗ್ರಾಮ್, ಸೆಕೆಂಡ್ ಡಯಾಗ್ರಾಮ್ ನೋಡಿ 90 ಡಿಗ್ರಿ ಟರ್ನ್ ಆಗಿದೆಯಾ ಇದು? ನೋಡಿ, ನೆಕ್ಸ್ಟ್ ಡಯಾಗ್ರಾಮ್ ನೋಡಿ. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ ಹಾಕಿ. ಹೆಂಗೆ 90 ಡಿಗ್ರಿಲಿ ಟರ್ನ್ ಆಗ್ಬೇಕು ಡಯಾಗ್ರಾಮ್, ಅಷ್ಟೇ. ಸಿಂಪಲ್ ಕಾನ್ಸೆಪ್ಟು. ನೋಡಿ, ಆನ್ಸರ್ ಬಂದು ಬಿ. ಆನ್ಸರ್ ಬಂದು ಬಿ. ಓಕೆ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ 3ನೇ ಡಯಾಗ್ರಾಮಲ್ಲಿ ಏನು ವ್ಯತ್ಯಾಸ ಅಂದರೆ, 1ನೇ ಡಯಾಗ್ರಾಮ್ದು 2ನೇ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ, 2ನೇ ಡಯಾಗ್ರಾಮಿಂದ 3ನೇ ಡಯಾಗ್ರಾಮ್ಗೆ ಒಂದು ಲಿಂಕ್ ಇರುತ್ತೆ. ನೋಡಿ, ಫಸ್ಟ್ ಡಯಾಗ್ರಾಮ್ ನೋಡಿ,
ಸ್ಟೆಪ್ಸ್ ಥರ ಇದೆ, ಹಾಗೆ ಅದ್ರ ಜೊತೆಗೆ ಒಂದು ಸರ್ಕಲ್ ಇದೆ. ಸೆಕೆಂಡ್ ಡಯಾಗ್ರಾಮ್ ನೋಡಿ, ಸ್ಟೆಪ್ಸು ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ. ಥರ್ಡ್ ಡಯಾಗ್ರಾಮ್ ನೋಡಿ, ಸ್ಟೆಪ್ಸು ಇನ್ಕ್ರೀಸ್ ಆಗ್ತಾ ಇದೆ. ಫೋರ್ತ್ ಡಯಾಗ್ರಾಮಲ್ಲೂ ಅಷ್ಟೇ ಸ್ಟೆಪ್ಸು ಇನ್ಕ್ರೀಸ್ ಆಗುತ್ತೆ. ಓಕೆ, ಆನ್ಸರ್ ಫೈಂಡ್ ಔಟ್ ಮಾಡಿದ್ರಾ? ನೋಡಿ, ಡಯಾಗ್ರಾಮ್ ನಾನೇ ಹಾಕಿದ್ದೀನಿ. ಸೇಮ್ ಡಯಾಗ್ರಾಮ್ ಎಲ್ಲಿದೆ ನೋಡಿ ಆಪ್ಷನಲ್ಲಿ, ಬಿ. ಆನ್ಸರ್ ಬಂದು ಬಿ. ನೆಕ್ಸ್ಟ್ ಕ್ವಶನ್ ಮಾಡೋಣ ಬನ್ನಿ. ನೋಡಿ, ಫೋರ್ತ್ ಡಯಾಗ್ರಾಮು ನೋಡಿ, ಫಸ್ಟ್ ಬಾಕ್ಸಲ್ಲಿ ಒಂದು ಟ್ರಯಾಂಗಲ್ ಇದೆ. ಓಕೆನಾ. ಸೆಕೆಂಡ್ ಬಾಕ್ಸಲ್ಲಿ ನೋಡಿ ಒಂದು ಟ್ರಯಾಂಗಲ್ ಇದೆ, ಆದರೆ ಇನ್ನೊಂದು ಟ್ರಯಾಂಗಲ್ ಕೂಡ ಎಕ್ಸ್ಟ್ರಾ ಟ್ರಯಾಂಗಲ್ ಇನ್ಕ್ರೀಸ್ ಆಗಿದೆ. ನೋಡಿ, ಥರ್ಡ್ ಡಯಾಗ್ರಾಮ್ ನೋಡಿ, ಒಂದು ಟ್ರಯಾಂಗಲ್ಲು ಹಾಗೆ ಇನ್ನೊಂದು ಟ್ರಯಾಂಗಲ್ ಕೂಡ ಎಕ್ಸ್ಟ್ರಾ ಆಗಿದೆ. ಇಷ್ಟೇ ವ್ಯತ್ಯಾಸ. ಫಸ್ಟ್ ಡಯಾಗ್ರಾಮಿಂದ ಸೆಕೆಂಡ್ ಡಯಾಗ್ರಾಮ್ಗೆ ಒಂದು ಟ್ರಯಾಂಗಲ್ ಇನ್ಕ್ರೀಸ್ ಆಗಿದೆ. ಸೆಕೆಂಡ್ ಡಯಾಗ್ರಾಮಿಂದ ಥರ್ಡ್ ಡಯಾಗ್ರಾಮ್ಗೆ ಒಂದು ಟ್ರಯಾಂಗಲ್ ಇನ್ಕ್ರೀಸ್ ಆಗಿದೆ. ಫೋರ್ತ್ ಡಯಾಗ್ರಾಮ್ ನೋಡಿ, ಫೋರ್ತ್ ಡಯಾಗ್ರಾಮ್ ನೋಡಿ, ಈ ಥರ ಬರ್ಬೇಕು ಡಯಾಗ್ರಾಮ್. ನೋಡಿ, ಆನ್ಸರ್ ಬಂದು ಬಿ. ಓಕೆನಾ. ಇನ್ಕ್ರೀಸ್ ಆಗಬೇಕು. ಫಸ್ಟ್ ಡಯಾಗ್ರಾಮಿಂದ ಸೆಕೆಂಡ್ ಡಯಾಗ್ರಾಮ್ ಒಂದು ಟ್ರಯಾಂಗಲ್ ಇನ್ಕ್ರೀಸ್ ಆಗಿದೆ, ಸೆಕೆಂಡಿಂದ ಥರ್ಡ್ಗೆ ಇನ್ಕ್ರೀಸ್ ಆಗಿದೆ, ಥರ್ಡಿಂದ ಫೋರ್ತ್ಗೆ ಒಂದು ಟ್ರಯಾಂಗಲ್ ಇನ್ಕ್ರೀಸ್ ಆಗಿದೆ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್. ಫಿಫ್ತ್ ಕ್ವಶನ್ನು ಸಿಂಪಲ್ ಆಗಿದೆ ನೋಡಿ. ಒಂದು ಡಾಟ್ ಇದೆ, ಹಾಗೆ ಒಂದು ಸರ್ಕಲ್ ಇದೆ. ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ಒಂದು ಡಾಟ್ ಇದೆ, ಸರ್ಕಲ್ ಇದೆ, ಎಕ್ಸ್ಟ್ರಾ ಒಂದು ಡಾಟ್ ಇನ್ಕ್ರೀಸ್ ಆಗಿದೆ. ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ, ಸೆಕೆಂಡ್ ಡಯಾಗ್ರಾಮ್ ಇದೆ ಥರ್ಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ. ನೋಡಿ, ಥರ್ಡ್ ಡಯಾಗ್ರಾಮ್ ನೋಡಿ, ಒಂದು ಡಾಟ್ ಇದೆ, ಸರ್ಕಲ್ ಇದೆ, ಒಂದು ಡಾಟ್ ಇದೆ, ಸರ್ಕಲ್ ಇದೆ. ಇವಾಗ ನೋಡಿ, ಆನ್ಸರ್ಗೆ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಒಂದು ಡಾಟ್ ಸರ್ಕಲ್ ಇನ್ಕ್ರೀಸ್ ಮಾಡ್ಬೇಕೀಗ. ನೋಡಿ, ಒಂದು ಡಾಟ್ ಯಾವುದು ಸೂಟೇಬಲ್ ಆಗಿದೆ ಆನ್ಸರ್ ಅದೇ. ನೋಡಿ, ಸಿ ಕರೆಕ್ಟ್. ಓಕೆನಾ. ಎ ತಪ್ಪು, ಬಿ ತಪ್ಪು, ಡಿ ತಪ್ಪು, ಸಿ ಇಸ್ ಕರೆಕ್ಟ್ ಆನ್ಸರ್. ಇನ್ಕ್ರೀಸ್ ಒಂದು ಲಿಂಕ್ ಟು ಲಿಂಕ್ ಇರುತ್ತೆ, ಒಂದು ಡಯಾಗ್ರಾಮ್ ಟು ಒಂದು ಡಯಾಗ್ರಾಮ್, ನೀವು ಫೈಂಡ್ ಔಟ್ ಮಾಡ್ಬೇಕಷ್ಟೆ. ಓಕೆನಾ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಸಿಕ್ಸ್ತ್ ಕ್ವಶನ್ನು ಆರಾಮಾಗಿ ಮಾಡ್ಬೋದು. ಫಸ್ಟ್ ಡಯಾಗ್ರಾಮಿಂದ ಸೆಕೆಂಡ್ ಡಯಾಗ್ರಾಮ್ಗೆ ಏನು ಲಿಂಕ್ ಇದೆ ಅಬ್ಸರ್ವ್ ಮಾಡಿ. ಸೆಕೆಂಡ್ ಡಯಾಗ್ರಾಮ್ ಟು ಥರ್ಡ್ ಡಯಾಗ್ರಾಮ್ ಏನು ಲಿಂಕ್ ಇದೆ ಅಬ್ಸರ್ವ್ ಮಾಡಿ. ನೋಡಿ, ಡಯಾಗ್ರಾಮ್ ಹಾಕ್ದಾಗ ಗೊತ್ತಾಗುತ್ತೆ. ಫಸ್ಟ್ ಡಯಾಗ್ರಾಮಿಂದ ನೋಡಿ, ಫಸ್ಟ್ ಡಯಾಗ್ರಾಮ್ ಹಿಂಗಿದೆ, ಓಕೆ, ಏನು ಗೊತ್ತಾಗಿಲ್ಲ ನಮಗೆ. ಸೆಕೆಂಡ್ ಡಯಾಗ್ರಾಮ್ ಹಾಕೋಣ ಬನ್ನಿ. ಓಕೆ, ನೋಡಿ, ಏನೋ ಒಂದು ವ್ಯತ್ಯಾಸ ಕಾಣ್ತಿದೆಯಲ್ಲ. ಇಲ್ಲಿ ಟ್ರಯಾಂಗಲ್ಲು ಓಪನ್ ಫಿಗರ್ ಇದೆ, ಇಲ್ಲಿ ಕ್ಲೋಸ್ ಫಿಗರ್ ಇದೆ, ಹಾಗೆ ಒಂದು ಟ್ರಯಾಂಗಲ್ಲು ಓಪನ್ ಟ್ರಯಾಂಗಲ್ ಎಕ್ಸ್ಟ್ರಾ ಬಂದಿದೆ ಇಲ್ಲಿ. ನೋಡಿ, ಟ್ರಯಾಂಗಲಲ್ಲಿ ಎಕ್ಸ್ಟ್ರಾ ಬಂದಿದೆ. ನೆಕ್ಸ್ಟ್ ನೋಡಿ, ಥರ್ಡ್ ಡಯಾಗ್ರಾಮ್ ನೋಡಿ, ಕ್ಲೋಸ್ ಟ್ರಯಾಂಗಲ್, ಓಪನ್ ಟ್ರಯಾಂಗಲ್. ನೋಡಿ, ಓಕೆನಾ. ನೆಕ್ಸ್ಟ್ ಫೋರ್ತ್ ಡಯಾಗ್ರಾಮ್ ನೋಡಿ, ಫೋರ್ತ್ ಡಯಾಗ್ರಾಮ್ ನೋಡಿ, ಕ್ಲೋಸ್ ಟ್ರಯಾಂಗಲ್, ಹಾಗೆ ಒಂದು ಓಪನ್ ಟ್ರಯಾಂಗಲ್ ಕೂಡ ಬರಬೇಕು. ನೋಡಿ, ಇದು ಯಾವ ಆಪ್ಷನಲ್ಲಿ ಇದೆ ನೋಡಿ, ಇದೇ ಆನ್ಸರ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈಸಿ ಇದೆ, ನೀವೇ ಮಾಡಬೇಕು. ನೋಡಿ, ಫಸ್ಟ್ ಡಯಾಗ್ರಾಮು ಒಂದು ಸರ್ಕಲ್ ಇದೆ, ಸೆಕೆಂಡ್ ಡಯಾಗ್ರಾಮ್ ನೋಡಿ ಸರ್ಕಲ್, ಹಾಗೆ ಒಂದು ಡಯಾಗ್ರಾಮ್ ಎಕ್ಸ್ಟ್ರಾ ಆಗಿದೆ ಇಂಟು. ಥರ್ಡ್ ಡಯಾಗ್ರಾಮ್ ನೋಡಿ, ಸರ್ಕಲ್ ಇಂಟು ಸರ್ಕಲ್. ನೋಡಿ, ಸೀಕ್ವೆನ್ಸ್ ಆಗಿದೆ, ಒಂದು ಡಯಾಗ್ರಾಮಿಂದ ಒಂದು ಡಯಾಗ್ರಾಮ್ ಇನ್ಕ್ರೀಸ್ ಆಗಿದೆ. ಫೋರ್ತ್ ಡಯಾಗ್ರಾಮ್ ನೋಡಿ, ಸರ್ಕಲ್ ಇಂಟುನೇ ಬರಬೇಕು. ನೋಡಿ, ಇದೆಲ್ಲಿದೆ ಅದೇ ಆನ್ಸರ್. ನೋಡಿ, ಆನ್ಸರ್ ಬಂದು ಸಿ. ಓಕೆನಾ. ಈಸಿ ಇದೆ, ಕಾನ್ಸೆಪ್ಟ್ ಈಸಿ ಇದೆ, ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, 8ನೇ ಕ್ವಶನ್ನು ಟ್ರಯಾಂಗಲ್ ಇದೆ, ಸಿಂಬಲ್ಸ್ ಕೂಡ ಇದೆ. ಸಿಂಬಲ್ಸ್ ನೋಡಿ, ಪ್ರತಿ ಡಯಾಗ್ರಾಮಲ್ಲೂ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದೆ. ಓಕೆನಾ. ಟ್ರಯಾಂಗಲ್ ನೋಡಿ, ಫಸ್ಟ್ ಟ್ರಯಾಂಗಲ್ ಡ್ರಾ ಮಾಡಿ, ಒಂದು ಲೈನ್ ಕೂಡ ಇದೆ, ಕ್ಲಾಕ್ ವೈಸಲ್ಲಿ ಟ್ರಯಾಂಗಲ್ ಮೂವ್ ಆಗ್ತಿದೆ. ಓಕೆ. ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ಇನ್ನೊಂದು ಏನು ವ್ಯತ್ಯಾಸ ಇದೆ ಅಂದರೆ ನೋಡಿ, ಎಕ್ಸ್ಟ್ರಾ ಲೈನ್ ಇದೆಯಲ್ಲ ಟ್ರಯಾಂಗಲಲ್ಲಿ. ನೆಕ್ಸ್ಟ್ ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್ ಫೇಸ್ ಟು ಫೇಸ್ ನೋಡ್ತಿದೆ. ಓಕೆನಾ. ಥರ್ಡ್ ಡಯಾಗ್ರಾಮ್ ನೋಡಿ, ಫೋರ್ತ್ ಡಯಾಗ್ರಾಮ್ ನೋಡಿ, ಹೆಂಗೆ ಫೋರ್ತ್ ಡಯಾಗ್ರಾಮ್ ನೀವೇ ಪ್ರಾಕ್ಟೀಸ್ ಮಾಡಬೇಕು, ನೀವೇ ಹಾಕಿದ್ರೆ ಬರುತ್ತೆ. ನೋಡಿ, ಇಷ್ಟೇ. ಕ್ಲಾಕ್ ವೈಸಲ್ಲಿ ಸಿಂಬಲ್ಸು ಮೂವ್ ಆಗ್ತಿದೆ. ಇಲ್ಲಿ ನೋಡಿ,
ಫೇಸ್ ಟು ಫೇಸ್ ಇದೆ ನೋಡಿ, ಥರ್ಡ್ ಡಯಾಗ್ರಾಮು, ಫೋರ್ತ್ ಡಯಾಗ್ರಾಮ್. ಹಾಗಾಗಿ ಆನ್ಸರ್ ಬಂದು ಸಿ. ಪ್ರಾಕ್ಟೀಸ್ ಮಾಡಿ ಬರುತ್ತೆ. ನೆಕ್ಸ್ಟು 9th ಕ್ವಶನ್ಗೆ ಹೋಗೋಣ ಬನ್ನಿ. ನೋಡಿ 9th ಕ್ವಶನಲ್ಲಿ ನೋಡಿ, ಶೇಡೆಡ್ ಸರ್ಕಲ್ ಇದೆಯಲ್ಲ, ಡಾರ್ಕನ್ ಸರ್ಕಲ್ಲು ನೋಡಿ, ಕ್ಲಾಕ್ ವೈಸಲ್ಲಿ ಒಂದೊಂದು ಸ್ಟೆಪ್ಪು ಮೂವ್ ಆಗ್ತಿದೆ ನೋಡಿ. ಕ್ಲಾಕ್ ವೈಸಲ್ಲಿ ನೋಡಿ, ಫಸ್ಟ್ ಡಯಾಗ್ರಾಮು ಕ್ಲಾಕ್ ವೈಸ್ ಇಲ್ಲಿದೆ ಡಯಾಗ್ರಾಮ್ ನೋಡಿ, ಡಾಟೆಡ್ ಸರ್ಕಲ್ ಇದೆ. ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ಸೆಕೆಂಡ್ ಡಯಾಗ್ರಾಮ್ ನೋಡಿ, ಒಂದು ಸ್ಟೆಪ್ಪು ಮೂವ್ ಆಗ್ತಿದೆ. ಓಕೆನಾ? ಥರ್ಡ್ ಡಯಾಗ್ರಾಮ್ ನೋಡಿ, ನೋಡಿದ್ರಾ? ಈಗ ಫೋರ್ತ್ ಡಯಾಗ್ರಾಮ್ ನೋಡಿ, ಒಂದು ಸ್ಟೆಪ್ಪು ಮೂವ್ ಆಗಬೇಕು, ನೋಡಿ. ಆನ್ಸರ್ ಬಂದು ಹೇಳಿ, ಆನ್ಸರ್ ಹೇಳಿ ನೋಡೋಣ ನೀವೇ. ನೋಡಿ ಆನ್ಸರ್ ಬಂದು ಬಿ. ಓಕೆನಾ? ಒಂದು ಡಾರ್ಕನ್ ಸರ್ಕಲ್ ಇದೆಯಲ್ಲ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಒಂದು ಸ್ಟೆಪ್ ಮೂವ್ ಆಗ್ತಿದೆ ನೋಡಿ. ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 10th ಕ್ವಶನ್ ನೀವೇ ಆನ್ಸರ್ ಮಾಡಬೇಕಿದು. ಈಸಿ ಇದೆ, ನೀವೇ ಆನ್ಸರ್ ಮಾಡಿ. ನೋಡಿ 10th ಕ್ವಶನ್ ನೀವೇ ಮಾಡಬೇಕೀಗ. ನೋಡಿ, ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್ ಏನೋ ಒಂದು ಲಿಂಕ್ ಇದೆ, ಸೆಕೆಂಡ್ ಡಯಾಗ್ರಾಮ್ ಟು ಥರ್ಡ್ ಡಯಾಗ್ರಾಮ್ ಒಂದು ಲಿಂಕ್ ಇದೆ. ಆ ಲಿಂಕ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ಡಯಾಗ್ರಾಮು ಟು ಸೆಕೆಂಡ್ ಡಯಾಗ್ರಾಮು ಆಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದೆ. 90 ಡಿಗ್ರಿ ಆಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದೆ ನೋಡಿ. ಇಷ್ಟೇ. ಆನ್ಸರ್ ಬಂದು ಬಿ. ನೀವು ಯಾವಾಗ ಪ್ರತಿನಿತ್ಯ ಸಾಲ್ವ್ ಮಾಡ್ತೀರೋ ಆವಾಗ 100% ಎಕ್ಸಾಮಲ್ಲಿ ನೀವು ತಪ್ಪಿಲ್ಲದೆ ಕರೆಕ್ಟ್ ಮಾಡ್ತೀರಾ. ಪ್ರತಿನಿತ್ಯ ಈಗ ಟಾಪಿಕ್ ವೈಸ್ ನಾವು ಕ್ಲಾಸಸ್ ಮಾಡ್ತೀವಿ, ಪರ್ಫೆಕ್ಟಾಗಿ ಕೇಳ್ರಿ. ಹಾಗೆ ನಾನು ಏನೇನು ಕ್ವಶನ್ಸ್ ಕೊಟ್ಟಿದ್ದೀನೋ ನಾವು ಡೀಟೇಲಾಗಿ ಸ್ಟಡಿ ಮಾಡಿ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಪ್ರತಿನಿತ್ಯ ಕ್ಲಾಸ್ ಕೇಳಿದ್ರೆ ನೀವು 101% ಈ ನವೋದಯ ಎಕ್ಸಾಮ್, ಸೈನಿಕ್ ಎಕ್ಸಾಮ್, ಮುರಾರ್ಜಿ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ತೀರಾ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಓಕೆನಾ? ಥ್ಯಾಂಕ್ ಯು.